ವೀಕ್ಷಕರೇ ನಮಸ್ತೆ. ಮಜ್ಜಾರು ಕ್ಷೇತ್ರದಲ್ಲಿದ್ದೇವೆ. ಮಜ್ಜಾರು ಕ್ಷೇತ್ರ ಅಂತಂದರೆ ಅಪೂರ್ವವಾದ ಕಾರಣಿಕ ಶಕ್ತಿಯಿಂದ ಈ ಭಾಗದಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಮತ್ತು ಸಿದ್ಧಿ ಮತ್ತು ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು. ವರ್ಷಕ್ಕೊಂದು ಬಾರಿ ನಡೆಯುವ ಇಲ್ಲಿಯ ನೇಮೋತ್ಸವಕ್ಕೆ ಸಹಸ್ರಾರು ಭಕ್ತರು ಬರುವಂಥದ್ದು. ವಿಶೇಷವಾಗಿ ಸರ್ವ ಜಾತಿ ಧರ್ಮದವರು ಕೂಡ ಬಂದು ಹರಿಕೆಯನ್ನು ತೀರಿಸುವ ಒಂದು ವಿಶೇಷ ಕ್ಷೇತ್ರ ಇದು. ಶ್ರೀ ಮಹಾವಿಷ್ಣು ದೇವಸ್ಥಾನ ಕೋಡಿಂಬಾಳ ಹಾಗೂ ಶ್ರೀ ಉಳ್ಳಾಕ್ಳು ರಾಜನ್ ಸಪರಿವಾರ ದೈವ ಚಾವಡಿ ಮಜ್ಜಾರು. ಇದೀಗ ಇಲ್ಲಿ ಮಲೆ ಉಳ್ಳಾಕ್ಳು ರಾಜನ್ ದೈವ ವ್ಯಾಘ್ರ ಚಾಮುಂಡಿ ಪಂಜುರ್ಲಿ ಸಪರಿವಾರ ದೈವಗಳ ಪುನಃ ಪ್ರತಿಷ್ಠೆ ನಡೀತದೆ. ಅದೇ ರೀತಿಯಲ್ಲಿ ದೈವಗಳ ವಾರ್ಷಿಕ ನೇಮೋತ್ಸವ ನಡೆಯಲಿಕ್ಕಿದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ವಿಶೇಷವಾಗಿ ಈ ಪುನರ್ ನಿರ್ಮಾಣಗೊಳ್ತಾ ಇರುವಂತಹ ಈ ಒಂದು ದೈವ ಚಾವಡಿ ಯಾವ ರೀತಿ ಇದೆ, ಅಲ್ಲಿ ನಾಡಿದ್ದು ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ನೋಡೋಣ ಬನ್ನಿ. ಸರಿಸುಮಾರು 1700 ವರ್ಷಗಳ ಹಿಂದೆ ರಾಜಮನೆತನದವರು ವಂಶಾಭಿವೃದ್ಧಿಯ ಉದ್ದೇಶದಿಂದ ಜ್ಞಾನಿಗಳ ಮಾರ್ಗದರ್ಶನದಂತೆ ಶ್ರೀ ಮಹಾವಿಷ್ಣು ದೇವರು ಮತ್ತು ಮಲೆ ಉಳ್ಳಾಕ್ಳು ರಾಜನ್ ದೈವ ಅರ್ಥಾತ್ ಮಲೆ ಚಾಮುಂಡಿ ಮತ್ತು ಸಪರಿವಾರ ದೈವಗಳನ್ನು ಪ್ರತಿಷ್ಠಾಪಿಸಿ ಬಹಳ ವಿಜೃಂಭಣೆಯಿಂದ ಆರಾಧನೆಯನ್ನು ನಡೆಸಿಕೊಂಡು ಬರುತ್ತಿದ್ದರು. ಕೋಡಿಂಬಾಳದ ಶ್ರೀ ಮಹಾವಿಷ್ಣು ದೇವರು ಮತ್ತು ಮಜ್ಜಾರುವಿನ ಮಲೆ ಉಳ್ಳಾಕ್ಳು ಸಹಿತ ರಾಜನ್ ದೈವ ಸಪರಿವಾರಗಳ ಮೂಲ ಮನೆತನವು ರಾಜವಂಶಸ್ಥರಿಗೆ ಸೇರಿದ್ದು, ಕಾಲಾನಂತರದಲ್ಲಿ ಅವರ ವಂಶವು ಸ್ಥಳಾಂತರವಾಗಿ ನಶಿಸಿದ್ದು, ಅದರ ಪರಿಣಾಮಗಳಿಂದಾಗಿ ಸ್ಥಾನಮಾನಗಳ ವಿಚಾರದಲ್ಲಿ ದೈವಗಳಿಗೆ ವ್ಯತ್ಯಾಸಗಳು ಕಂಡುಬಂದ ಕಾರಣ ಮಲೆ ಉಳ್ಳಾಕ್ಳುವಿನ ಜೊತೆಗಿರುವ ಮಲೆ ಚಾಮುಂಡಿ ದೈವಕ್ಕೆ ರಾಜನ್ ದೈವವೆಂದು ಹೆಸರು ಬಂದಿದೆ. ರಾಜನ್ ದೈವ ಸಾನ್ನಿಧ್ಯವು ಹಿಂದಿನ ಕಾಲದಲ್ಲಿ ದಕ್ಷಿಣ ಗಂಗೆಯಿಂದ ಬ್ರಾಹ್ಮಣರ ಕಮಂಡಲುವಿನಲ್ಲಿ ಸೇರಿಕೊಂಡು ಹೊಳೆಯ ಕಯ ಪ್ರದೇಶದಲ್ಲಿ ನೆಲೆ ನಿಂತು ಕಾಲಾನಂತರದಲ್ಲಿ ಬ್ರಾಹ್ಮಣ ಮಂತ್ರವಾದಿಯ ಮೂಲಕ ಮಜ್ಜಾರು ಪ್ರದೇಶದಲ್ಲಿ ನೆಲೆಯಾಗಿದೆ. ದೈವ ಚಾವಡಿಯಲ್ಲಿರುವ ಎಲ್ಲ ಪ್ರಮುಖ ದೈವಗಳ ಮೂಲಸ್ಥಾನವು ಬೇರೆ ಬೇರೆಯಾಗಿದ್ದು, ಹಿಂದಿನ ಕಾಲದಲ್ಲಿ ಅಲ್ಲಿಂದಲೇ ಭಂಡಾರ ಬಂದು ಈಗ ದೈವ ಚಾವಡಿ ಇರುವ ಪ್ರದೇಶದಲ್ಲಿ 1 ವಾರಗಳ ಕಾಲ ಬಹಳ ವಿಜೃಂಭಣೆಯಿಂದ ನೇಮವಾಗುತ್ತಿತ್ತು. ಕಾಲಾನಂತರದಲ್ಲಿ ವ್ಯವಸ್ಥೆಗಳು ನಾಶವಾದ ಸಂದರ್ಭದಲ್ಲಿ ಎಲ್ಲ ದೈವಗಳ ಭಂಡಾರಗಳನ್ನು ದೈವ ಚಾವಡಿಯಲ್ಲಿ ಇರಿಸಿ ಅಲ್ಲಿಂದಲೇ ಭಂಡಾರ ಇಳಿದು ನೇಮವಾಗುತ್ತಿದೆ. ಕಾಲಾನಂತರದ ವ್ಯವಸ್ಥೆಗಳು ನಾಶವಾದ ಸಂದರ್ಭದಲ್ಲಿ ಎಡಪತ್ಯ ಮನೆತನದವರ ಮುಂದಾಳತ್ವದಲ್ಲಿ ಊರವರ ಸಹಕಾರದೊಂದಿಗೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಮತ್ತು ಶ್ರೀ ಉಳ್ಳಾಕ್ಳು ರಾಜನ್ ದೈವ ಮತ್ತು ಪರಿವಾರ ದೈವಗಳ ಸ್ಥಾನಗಳನ್ನು ನಿರ್ಮಿಸಿ ಆರಾಧನೆಯನ್ನು ಮಾಡುತ್ತಾ ಬರುತ್ತಿದ್ದು, ಪ್ರತಿ ವರ್ಷ ಮೇಷ ಮಾಸ 10 ಮತ್ತು 11ರಂದು ದೈವಗಳಿಗೆ ನೇಮೋತ್ಸವ ನಡೆಯುತ್ತಿದ್ದು, ಕಾಲಾದಿ ಪರ್ವಸೇವೆಗಳು ನಡೆಯುತ್ತಿದ್ದು, ಸೋಮವಾರ ಮತ್ತು ಶುಕ್ರವಾರ ಹೊರತುಪಡಿಸಿ ಇತರ ದಿನಗಳಲ್ಲಿ ಹರಕೆಯ ತಮ್ಮೆಲ ಸೇವೆ ಮತ್ತು ಪ್ರತಿ ಮಂಗಳವಾರ ದೈವಗಳಿಗೆ ಹಾಲು ಅರ್ಚನೆ ಸೇವೆ ನಡೆಯುತ್ತಾ ಬರುತ್ತಿದೆ. ಪ್ರತಿ ಮಂಗಳವಾರ ಊರ ಪರವೂರ ಹಲವಾರು ಭಕ್ತರು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ವಾದ ವಿವಾದಗಳನ್ನು, ಸಂತಾನ ಭಾಗ್ಯ, ವಿವಾಹ, ರೋಗ ರುಜಿನಗಳ ಬಗ್ಗೆ ದೈವಗಳಿಗೆ ಹರಿಕೆಗಳನ್ನು ಮಾಡಿಕೊಂಡು ಪರಿಹಾರಗಳನ್ನು ಕಂಡುಕೊಂಡು ಸಾವಿರಾರು ಭಕ್ತರ ಆರಾಧ್ಯ ದೈವವಾಗಿ ಮಜ್ಜಾರು ಶ್ರೀ ಉಳ್ಳಾಕ್ಳು ರಾಜನ್ ಪರಿವಾರ ದೈವಗಳು ತಮ್ಮ ಕಾರಣಿಕವನ್ನು ಮೆರೆಯುತ್ತಿವೆ. ವೀಕ್ಷಕರೇ, ಈ ಒಂದು ಕ್ಷೇತ್ರದ ಒಂದಷ್ಟು ಇತಿಹಾಸವನ್ನು ತಿಳ್ಕೊಂಡ್ರಿ. ನಮ್ಮೊಂದಿಗೆ ಇದೀಗ ಈ ಒಂದು ಕ್ಷೇತ್ರದ ಮುಕ್ತೇಸರಾಗಿರುವಂಥ ಕೆ ಕೃಷ್ಣಪ್ರಸಾದ್ ಭಟ್ ಎಡಪತ್ತಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ಜಯರಾಮ ಗಟ್ಟಿಕಾರು ಇದ್ದಾರೆ. ಅದೇ ರೀತಿಯಲ್ಲಿ ಆಡಳಿತ ಸಮಿತಿಯ ಕಾರ್ಯದರ್ಶಿ ಆಗಿರುವಂಥ ಕೇಶವ ಬೇರಿಕೆ ಅವರು ಕೂಡ ಇದ್ದಾರೆ. ಕೃಷ್ಣಪ್ರಸಾದ್ ಭಟ್ ಅವರೇ, ಒಂದು ಸಂಕ್ಷಿಪ್ತವಾಗಿ ಈ ಕ್ಷೇತ್ರದ ಒಂದು ಇತಿಹಾಸವನ್ನು ಹೇಳುವುದಾದರೆ. ಇದು ಸಾಮಾನ್ಯ 1948ರಲ್ಲಿ ನನ್ನ ಅಜ್ಜ ಇದನ್ನು ಇಲ್ಲಿ ದೇವಸ್ಥಾನ ಮತ್ತು ಅಲ್ಲಿ ದೇವಸ್ಥಾನ ಅದನ್ನೆಲ್ಲ ಆ ಕಾಲದಲ್ಲಿ ಮಾಡಿದ್ದು. ಆಗ ಜನಸಂಖ್ಯೆ ಭಾರಿ ಕಮ್ಮಿ ಇತ್ತು. ಆಗ ನಾವು ನಮ್ಮ ಹಿರಿಯರು ಮಾಡಿದ್ದು. ಮತ್ತು ಅದಕ್ಕೆ ಊರಿನವರೆಲ್ಲ ಸೇರಿಕೊಂಡು ಈಗ ಸುಮಾರು ವರ್ಷದಿಂದ ಆ ತಂದೆಯವರು ಮತ್ತು ಆಮೇಲೆ ನನ್ನ ತಂದೆಯವರು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದರು. ಆಮೇಲೆ ಊರಿನವರೆಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡ್ತಾಯಿದ್ದೆ ನಾವೆಲ್ಲ. ವಿಶೇಷವಾಗಿ ಈ ಮಜ್ಜಾರು ಅಂತಂದರೆ ಒಂದು ಕಾರ್ಣಿಕ ಶಕ್ತಿಯ ಕೇಂದ್ರ ಅಂತ ಬಹುಶಃ ಈ ಪರಿಸರದಲ್ಲಿ ಎಲ್ಲ ಕಡೆ ಪ್ರಸಿದ್ಧ ಆಗಿರುವಂಥದ್ದಲ್ವಾ? ಹೌದು. ಅಂದರೆ ಇವರಿಗೆ ಹೇಳಿದಾಗೆ ಸುಮಾರು ಇತಿಹಾಸದ ಪ್ರಕಾರ ಒಂದು 1700 ವರ್ಷಗಳಿಗೆ ಹಿಂದೆ ರಾಜಮನೆತನದವರು ಅವರಿಗೆ ಬೇರೆ ಬೇರೆ ತೊಂದರೆಗಳು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ದೈವಗಳನ್ನು, ಇಲ್ಲಿ ಅಲ್ಲ ಆ ಕಡೆ ಮತ್ತು ಇಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಕಾಲಾಂತರದಲ್ಲಿ ಇಲ್ಲಿ ಮಜ್ಜಾರು ಅಂತ ಹೇಳುವಂಥ ಪ್ರದೇಶಕ್ಕೆ ಬಂದು ಇಲ್ಲಿ ಚಾವಡಿಯನ್ನು ಕಟ್ಟಿಕೊಂಡು ಅದು ಪ್ರಾರಂಭ ಮಾಡಿದ್ದಾರೆ. ರಾಜರ ಕಾಲದಲ್ಲಿ ಆಡಳಿತ ಮಾಡ್ತಾ ಇದ್ದದ್ದು ಕಾಲಕ್ರಮೇಣ ಅದು ನಶಿಸಿ ಹೋಗಿತ್ತು. ಆದರೆ ಊರಿಗೆ ಬರುವಂಥ ಗಂಡಾಂತರಗಳನ್ನೆಲ್ಲ ಒಂದು ಪ್ರಶ್ನೆ ಮುಖೇನ ಚಿಂತನೆ ಮಾಡುವಾಗ ಕಂಡು ಬಂದದಲ್ಲಿ ಅದೇ ಇವರ ಎಡಪತ್ಯ ಮನೆತನದವರ ಮುಂದಾಳತ್ವದಲ್ಲಿ ಊರಿನವರೆಲ್ಲ ಸೇರಿಕೊಂಡು, ಮುಖ್ಯವಾಗಿ ಎಡಪತ್ಯ ಮನೆತನದವರು ಅದನ್ನು ಮುಂದುವರಿಸಿಕೊಂಡು ಬಂದರು. ಮತ್ತು ಕಾಲಕ್ರಮೇಣ ಈಗ ಊರಿನವರೆಲ್ಲ ಎಲ್ಲರೂ ಸೇರಿಕೊಂಡು ಭಾಳ ಇದರಲ್ಲಿ
ಮಾಡ್ತಾರೆ. ಭಾಳ ಕಾರ್ಣಿಕವಾದಂಥ ಕ್ಷೇತ್ರ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಗ್ರಾಮದವರು ಮಾತ್ರ ಅಲ್ಲ, ಪರ ಗ್ರಾಮದವರು ಮಾತ್ರ ಅಲ್ಲ, ಪರ ಬೇರೆ ತಾಲೂಕಿನವರು ಕೂಡ ಇಲ್ಲಿಗೆ ಭಾಳ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಬರ್ತಾರೆ. ಅಂದರೆ ಅದಕ್ಕೆ ಬಂದು ಅವರು ಕಾಣಿಕೆಯೋ ಹರಿಕೆಯನ್ನು ಹೊತ್ತು ಒಂದು ತೃಪ್ತಿಯನ್ನು ಪಟ್ಟುಕೊಂಡು ಹೋಗುವಂಥ ಒಂದು ಭಾಳ ಕಾರಣಿಕದ ಕ್ಷೇತ್ರ ಅಂತ ಹೇಳ್ಬೋದು. ಮುಕ್ತ ಸರ್, ಬಹುಶಃ ನಾಡಿದ್ದು ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ? 20ನೇ ತಾರೀಕು ಸೋಮವಾರ ಸುದರ್ಶನ ಹೋಮ, ಬಾಧಾ ಉಚ್ಚಾಟನೆಲ್ಲ ರಾತ್ರಿ ಸಾಯಂಕಾಲ ನಡೀತದೆ. ಆಮೇಲೆ ಮರುದಿನ 21 ಮಂಗಳವಾರ ಚಂಡಿಕಾ ಹೋಮ ಮತ್ತು ಆಶ್ಲೇಷ ಬಲಿ, ಚತುರ್ಥಿ ಮೂರ್ತಿ ಆರಾಧನೆ ಅದೆಲ್ಲ ನಡೀತದೆ. ಆಮೇಲೆ 22/4 ಬುಧವಾರ ಮಹಾವಿಷ್ಣು ದೇವಸ್ಥಾನದಲ್ಲಿ ಮಹಾಪೂಜೆ ಮತ್ತು ಹೊರೆ ಕಾಣಿಕೆ ಸಮರ್ಪಣೆ ಎಲ್ಲ ನಡೀತದೆ. ಮತ್ತು ಸಾಯಂಕಾಲ ಅದೇ ದಿನ ಸಾಯಂಕಾಲ ಇದು 23ಕ್ಕೆ 22ಕ್ಕೆ ಸಾಯಂಕಾಲ ಈ ಚಾವಡಿಯ ಬಗ್ಗೆ ಬಲಿ, ವಾಸ್ತು ಹೋಮ, ಬಿಂಬಶುದ್ಧಿ ಎಲ್ಲ ನಡೀತದೆ. ಮತ್ತು ಮರುದಿವಸ 23ಕ್ಕೆ ಪ್ರತಿಷ್ಠೆ ಮತ್ತು ಅನ್ನ ಸಂತರ್ಪಣೆ ನಡೀತದೆ. ಮತ್ತು ಅದೇ ಆಗಿ 23 ಗುರುವಾರ ನಮ್ಮ ಮಾಮೂಲು ಜಾತ್ರೆ, 24ಕ್ಕೆ 25ಕ್ಕೆ ಮಾಮೂಲು ಜಾತ್ರೆ ನಡೀತದೆ. ಇಲ್ಲಿ ಒಂದು ವಿಶೇಷ ಸೇವೆ ಇರ್ಬೋದು ಅಥವಾ ಹರಿಕೆ ಇರ್ಬೋದು, ಅದು ಏನು? ಈಗ ಪ್ರತಿ ಮಂಗಳವಾರ ನಾವು ಇಲ್ಲಿ ಹಾಲು ಅರ್ಚನೆ ಸೇವೆ ಅಂತ ಮಾಡ್ತಾ ಇದ್ದೇವೆ. ಇಲ್ಲಿ ಪರ ಊರಿನ ಭಕ್ತರು, ಇಲ್ಲಿನ ಭಕ್ತರು ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಇಲ್ಲಿಗೆ ಬರ್ತಾರೆ. ಅದನ್ನು ನಾವು ಪ್ರಾರ್ಥನೆಯಲ್ಲಿ ಮಾಡಿಕೊಂಡು, ಅದಕ್ಕೆ ಪ್ರಾರ್ಥನೆಯವರೊಬ್ಬರು ಇರ್ತಾರೆ, ಪರಿಚಾರ ವರ್ಗದವರು ಇರ್ತಾರೆ, ತಂಬಿಲ ಸೇವೆ ಅಂತ. ಹಾಗೆ ಊರಿನ ಪರ ಊರಂದರೆ ಜಾತಿ ಭೇದ ಏನಿಲ್ಲ, ಬೇರೆ ಧರ್ಮದವರು ಇಲ್ಲಿಗೆ ಬರ್ತದೆ ಹರಕೆ ಹೊತ್ತುಕೊಂಡು. ಎಲ್ಲರ ಕಷ್ಟ ಕಾರ್ಪಣ್ಯಗಳು ಇಲ್ಲಿ ನೆರವೇರಿದೆ. ಹಾಗೆ ಒಳ್ಳೆ ಕಾರ್ಣಿಕ ಕ್ಷೇತ್ರ ಅಂತ ಮಜ್ಜರೆಲ್ಲ ಹೊರಗಡೆ ಎಲ್ಲ ಹೆಸರುವಾಸಿಯಾಗಿರ್ತದೆ. ಮುಖ್ಯವಾಗಿ ಕಾರಣಿಕದ ಕ್ಷೇತ್ರ ಅಂತ ಹೇಳಿದರೆ ನಮ್ಮ ಕಾರ್ಯದರ್ಶಿಯವರು ಹೇಳಿದ ಹಾಗೆ ಪ್ರತಿ ಮಂಗಳವಾರ ಹಾರೈಕೆ ನಡೀತದೆ. ಈ ಕ್ಷೇತ್ರಕ್ಕೆ ತಮ್ಮ ತಮ್ಮ ಕಷ್ಟಗಳನ್ನು, ಅದು ಮದುವೆ ಆಗದವರು ಇರ್ಬೋದು, ಮಕ್ಕಳಾಗದಿರೋರು ಇರ್ಬೋದು, ಜಾಗದ ವ್ಯವಹಾರಗಳಿರ್ಬೋದು, ಅಥವಾ ದುಡ್ಡಿನ ವ್ಯವಹಾರಗಳಿರ್ಬೋದು, ನ್ಯಾಯಾಲಯದಲ್ಲಿ ಆಗುವಂಥ ಕೆಲವೊಂದು ನ್ಯಾಯ ತೀರ್ಮಾನಗಳು ಕೂಡ ಆಗದಿರ್ಬೋದು. ಅಂದರೆ ಜಾತಿ ಧರ್ಮವನ್ನು ಮೀರಿ ಇಲ್ಲಿ ಬಹಳ ಹಿಂದೂಗಳು ಮಾತ್ರ ಬರುವುದಲ್ಲ, ಇಲ್ಲಿ ಮುಸಲ್ಮಾನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ. ಎಲ್ಲರೂ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿಯ ಒಂದು ಆಡಳಿತ ವರ್ಗದವರಂದರೆ ಇಲ್ಲಿ ಮುಖ್ಯಸ್ಥರು ಇರ್ತಾರೆ, ಪ್ರತಿ ಮಂಗಳವಾರ ಅವರಲ್ಲಿ ನಿವೇದಿಸಿಕೊಳ್ತಾರೆ. ಅವರು ಎದುರು ಪಾರ್ಟಿಯವ್ರನ್ನ ಬರಲಿಕ್ಕೆ ಹೇಳಿ ಅಂತ ನ್ಯಾಯ ಸಂಬಂಧಗಳಿದ್ದರೆ ಹಲವಾರು ಇಲ್ಲಿಯೇ ತೀರ್ಮಾನಗಳಾಗ್ತದೆ. ಸಾಮಾನ್ಯ ಅಂದರೆ ಅಷ್ಟು ಒಂದು ನಂಬಿಕೆ ಕ್ಷೇತ್ರ ಇದು. ತೀರ್ಮಾನಗಳು ಆಗದೇ ಇದ್ದರೆ ಮತ್ತು ಮುಂದಿನ ನಿಮ್ಮ ದೈವಗಳ ಮೇಲೆ ಬಿಟ್ಟಂಥ ಇದಿರುತ್ತೆ. ಹಾಗೆ ಬಹಳಷ್ಟು ಕಾರಣಿಕ. ಈಗ ನಾಡ್ದು ಇಲ್ಲಿ ಸಾಮಾನ್ಯವಾಗಿ 24-25ಕ್ಕೆ ಮಾಮೂಲು, 24ಕ್ಕೆ ಸಂಜೆ ಭಂಡಾರ ತೆಗೆದು ಈ ನಮ್ಮ ಇನ್ವಿಟೇಷನಲ್ಲಿರುವಂಥ ಹಲವಾರು ದೈವಗಳ ನೇಮ ಆಗ್ತದೆ. ಮಾರನೇ ದಿವಸ ಪ್ರಧಾನ ದೈವ ರಾಜನ್ ದೈವದ್ದು, ಮಲೆ ಚಾಮುಂಡಿ ರಾಜನ್ ದೈವದ ನೇಮ ಬೆಳಿಗ್ಗೆಯಿಂದ. ಅದು ಸಾಧಾರಣ ಹರಿಕೆಯೆಲ್ಲ ಮುಗಿಯುವಾಗ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆವರೆಗೆ ಕೂಡ, ಅಂದರೆ ಅದು ಕೂಡ ಮುಖ್ಯವಾದ ಹರಿಕೆ. ಅಂದರೆ ಆ ಒಂದು ಪ್ರಾರ್ಥನೆ ಇರೋರಿಗೆ ಮಾತ್ರ ಅಲ್ಲಿ ಹೋಗಲಿ, ಅವಕಾಶ ಅಂತಲ್ಲ, ಅವಕಾಶ ಎಲ್ರಿಗಿರ್ತದೆ, ಅಷ್ಟು ರಶ್ ಇರ್ತದೆ. ಹಾಗೆ ಮುಗಿಸುವುದು ಅಂತ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯ ಹರಿಕೆ ಹಾಕುವವರಿಗೆ ಬೇರೆ ವ್ಯವಸ್ಥೆ ಇರ್ತದೆ. ಅಂದರೆ ಮುಖ್ಯವಾಗಿ ಅವರು ಹರಿಕೆ ಹೊತ್ತವರು, ಹರಿಕೆ ತೀರಿಸುವವರು, ಅಲ್ಲಿ ಪ್ರಾರ್ಥನೆ ಮಾಡುವವರಿಗೆ ಮಾತ್ರ, ಅಂದರೆ ಆ ರಶ್ಶಿಗೋಸ್ಕರ ಅಷ್ಟಿರ್ತದೆ. ಅಷ್ಟು ಒಂದು ಕಾರ್ಣಿಕದ ಕ್ಷೇತ್ರ. ಈಗ ಇತ್ತೀಚೆಗೆ ನಾವು ಜೀರ್ಣೋದ್ಧಾರ ಅಂತೇಳಿ ನಿಮಗೆ ತಿಳಿದ ಹಾಗೆ ಒಂದು 30-35 ವರ್ಷದಿಂದ ನಮ್ಮ ಹಳೆಯ ಚಾವಡಿ ಅಜೀರ್ಣ ವ್ಯವಸ್ಥೆಯಲ್ಲಿತ್ತು. ಅದು ಕಾಂಕ್ರೀಟಿನಲ್ಲಿತ್ತು, ಆದರೆ ನೀರೆಲ್ಲ ಬೀಳಿತ್ತು. ಪ್ರಶ್ನಾ ಚಿಂತನೆಯ ಪ್ರಕಾರ ಅದೇನಾಯ್ತು ಅಂದರೆ ಅದು ಆಗೋದಿಲ್ಲ, ಮತ್ತು ನೀರೆಲ್ಲ ಬೀಳ್ತಾಯಿತ್ತು. ಅದನ್ನೆಲ್ಲ ನಾವು ಪ್ರಶ್ನಾ ಚಿಂತನೆಯ ಪ್ರಕಾರ ಅದನ್ನೆಲ್ಲ ತೆಗೆದು ನೀವೀಗ ನೋಡಿರ್ಬೋದು ಅಥವಾ ನಮ್ಮ ಇದರಲ್ಲಿ ತೋರಿಸ್ತೀರಿ. ಭಾಳ ಆದಷ್ಟು ಊರವರ ಪರ ಊರವರ ಸಹಾಯದಿಂದ ಭಾಳಷ್ಟು ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ, ನಮ್ಮ ಈ ಕೋಡಿಂಬಾಳ ಗ್ರಾಮದ ಹೆಚ್ಚಿನ ಇಲ್ಲಿ ನೀವು ಕಾಣುವಂಥ ಎಲ್ಲ ಕೆಲಸಗಳನ್ನು ಸ್ವಯಂ ಸೇವಕರೇ ಮಾಡಿದ್ದಾರೆ. ಕೆಲವರಂತೂ ಬೆಳಿಗ್ಗೆಯಿಂದ ಸಂಜೆವರೆಗೆ, ಇನ್ನು ಸಂಜೆ ಹೊತ್ತಿಗೆ ಒಂದು 4-5 ಗಂಟೆ ಆಗುವಾಗ ಊರಿನ ಹೆಚ್ಚಿನ ದಿನ ಪ್ರತಿದಿನ ಒಂದು 25-30-40 ಜನ ಶ್ರಮದಾನಕ್ಕೆ ಬರ್ತಾರೆ. ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾರೆ. ಒಂದಷ್ಟು ಅವರ ಶಕ್ತಿಯಾನುಸಾರ ಹಣವನ್ನು ಕೂಡ ಕೊಟ್ಟು, ಅದೇ ನಾವು ದೈವದ ಮೇಲೆ ನಂಬಿಕೆ ಇಟ್ಟು ನಮಗೊಂದು ಹಣ ಬರ್ಬೋದು ಅಂತ ಹೇಳುವಂಥ ಒಂದು ನಂಬಿಕೆಯಲ್ಲಿ ನಾವು ಹೊರಟಿದ್ದೇವೆ. 90% ಈಗ ಆಗಿದೆ, ಇನ್ನೊಂದು 10% ಬಾಕಿ ಉಂಟು ಅಂತೇಳಿ ನಾವು ನಂಬ್ತೇವೆ. ಹಾಗೆ ಈ ರೀತಿ ನಮಗೆ ಸುದ್ದಿಯವರು ಒಂದು ಇದಕ್ಕೆ ಬಂದದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಸುದ್ದಿ ಪತ್ರಿಕೆಯವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಡಿಂಬಾಳ ಸಮೀಪ ಇರುವಂತಹ ಮಜ್ಜಾರು ಕ್ಷೇತ್ರದ ಅಲ್ಲಿ ದೈವಗಳ ವಾರ್ಷಿಕ ನೇಮೋತ್ಸವ, ಅದೇ ರೀತಿಯಲ್ಲಿ ಪುನಃ ಪ್ರತಿಷ್ಠೆ ನಡೆಯುವಂತಹ ಕಾರ್ಯಕ್ರಮಗಳು
ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿಯ ಆಡಳಿತದವರು, ಅದೇ ರೀತಿಯಲ್ಲಿ ಮುಕ್ತೇಶ್ವರು, ಉತ್ಸವ ಸಮಿತಿಯವರು ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಪರಮ ಪವಿತ್ರ ಕಾರಣಿಕ ಕ್ಷೇತ್ರದಿಂದ ಕ್ಯಾಮರಾ ಪರ್ಸನ್ ಮಧು ಕೃಷ್ಣ ಕಾಯರ್ತೋಡಿ, ಸುದ್ದಿ ಬಳಗದ ವಿಜಯ್ ಕುಮಾರ್ ಕಡಬ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.